ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಫ್ರೋ ಬ್ಯಾಚ್ ಸ್ಟಾರ್ಟ್ ಆಗಿ 3 ಡೇಸ್ ಆಗಿದೆ. ಇವತ್ತು ಕ್ಲಾಸ್ 3. ಈ ಕ್ಲಾಸಲ್ಲಿ ನಾನು ಇವತ್ತು ಏನೇನು ಹೇಳ್ಕೊಟ್ಟೆ, ಅವ್ರು ಏನೇನು ಕಲ್ತಿದ್ದಾರೆ ಅಂತೇಳ್ಬಿಟ್ಟು ವಿಡಿಯೋ ಹಾಕ್ತೀನಿ ನೋಡಿ. ಗೈಸ್, ಇದು ನಿನ್ನೆ ಒಂದು ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದೆ, ಫ್ರಂಟ್ ಹೇರ್ ಸ್ಟೈಲು. ಅದು ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತಂತೆ. ನಿನ್ನೆ ಮಾಡಿ ತೋರಿಸಿದ್ರು, ಆದರೆ ಮನೆಗೆ ಹೋಗಿ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಅದು ಬರಲಿಲ್ವಂತೆ ಮಾಡೋಕ್ಕೆ. ಅದಕ್ಕೆ ಏನು ಮಾಡಿದ್ರು, ಬೆಳಗ್ಗೆ ಬಂದಿದ ತಕ್ಷಣ ಕೇಳಿದ್ರು, ಅಕ್ಕ ಅದು ಬರ್ತಾ ಇಲ್ಲ ನನಗೆ. ಇಲ್ಲಿ ಮಾಡಿದೆ, ಮನೆಗೆ ಹೋಗಿ ಟ್ರೈ ಮಾಡಿದ್ರೆ ಅದು ಬಂದೇ ಇಲ್ಲ. ಅದಕ್ಕೇ ನನಗೆ ಇನ್ನೊಂದು ಸತಿ ಅದನ್ನು ಹೇಳ್ಕೊಡಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಇನ್ನೊಂದು ಸತಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಇದು ನಾರ್ಮಲ್ ಅವರು ಫ್ರಂಟಲ್ಲಿ ಹೆಂಗೆ ಮಾಡಿದ್ರು ಏರ್ ಪಿನ್ ಹಾಕೋದು ಮೇನ್ ಇಂಪಾರ್ಟೆಂಟು. ನಾನು ಅದನ್ನು ಯಾವ ಥರ ಹಾಕಿದ್ದೀನಿ ಅಂದರೆ, ಈ ಥರ ಮಾಡಿ ಎರಡೆರಡು ಏರ್ ಪಿನ್ ಹಾಕ್ತಾರೆ. ನಾನು ಅದರಲ್ಲಿ ಏರ್ ಪಿನ್ 2 ಹಾಕಿಲ್ಲ, ಒಂದೇ ಹೇರ್ ಪಿನ್ನೇ. ಮತ್ತು ಅದು ನಮಗೆ ಬೇರೆಯವ್ರಿಗೆ ಅಲ್ಲಿ ಹೇರ್ ಪಿನ್ ಹಾಕಿದ್ದೀವಿ ಅಂತ ಕಾಣಿಸ್ಲೇಬಾರ್ದು. ಆ ಥರ ನಾನು ಟೆಕ್ನಿಕ್ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಯಾವ ಥರ ಅದು ಏರ್ ಪಿನ್ ಕಾಣಿಸ್ದಿರೋ ಥರ ಯಾವ ಥರ ನಾವು ಹಾಕಬೇಕು ಅಂತೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಟ್ಟೆ. ಅದು ಅವ್ರಿಗೆ ಬರಲಿಲ್ವಂತೆ. ಅದಕ್ಕೇ ಬಂದು ಅದನ್ನು ಬರ್ತಾ ಇಲ್ಲ ನನಗೆ ಅಂತ ಕೇಳಿದ್ರು. ಅದಕ್ಕೆ ಸರಿ ಅಂತೇಳ್ಬಿಟ್ಟು ಅದನ್ನು ನಾನು ಅವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ತೋರಿಸ್ಕೊಟ್ಬಿಟ್ಟು ಮತ್ತೆ ಅದು ಬಿಟ್ಟು ಇನ್ನೊಂದು ಕೂಂಬಲ್ಲೇನೆ ಯಾವ ಥರ ನಾವು ಕರ್ಲ್ ಮಾಡ್ಕೋಬೋದು, ಅಂದರೆ ಯಾವ ಥರ ಅದನ್ನು ಬಫ್ ಥರ ಮಾಡ್ಬೋದು ಅಂತೇಳ್ಬಿಟ್ಟು ಹೇಳ್ಕೊಟ್ಬಿಟ್ಟು ಸರಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಅಂದೆ. ಅವರು ಅದನ್ನು ಪ್ರಾಕ್ಟೀಸ್ ಮಾಡಿದ್ರು. ಆದರೂ ಸ್ವಲ್ಪ ಟೈಮ್ ತೊಗೊಂಡ್ರು, ಯಾಕೆಂದರೆ ಅವ್ರಿಗೆ ಅದು ಹೇರ್ ಪಿನ್ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಮತ್ತು ಟ್ರೈ ಮಾಡಿದ್ರು, ಹಂಗೆ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಕಲ್ತ್ಕೊಂಡ್ರು ಅದನ್ನು. ಮತ್ತು ಹೇರ್ ಸ್ಟೈಲ್ ಅವರು ಫುಲ್ಲು ಕಲಿತು ಫಿನಿಶಿಂಗ್ ಆದಮೇಲೆ ನಾನು ನೆಕ್ಸ್ಟ್ ಹೇರ್ ಸ್ಟೈಲ್ಗೆ ಹೋಗಿದ್ದು. ಏನಂದರೆ ಅದು ಇದೊಂದು ಸ್ವಲ್ಪ ಕಷ್ಟ ಇತ್ತು ಗೈಸ್ ಅವರಿಗೆ. ಪಿನ್ ಹಾಕೋದು, ಹೇರ್ ಪಿನ್ ಹಾಕೋದು, ನಾರ್ಮಲ್ ಪಿನ್ ಹಾಕಿದಿದ್ರೆ ಬೇಗ ಆಗ್ತಿತ್ತೇನೋ. ನಾನು ಸ್ಟಾರ್ಟಿಂಗಲ್ಲೇ ಇವಾಗ್ಲಿಂದಾನೇ ಅದನ್ನು ಆ ಥರ ಏರ್ ಪಿನ್ ಕಾಣಿಸ್ದೇ ಇರೋ ಥರ ಹಾಕೋದು ಹೇಳ್ಕೊಟ್ಟೆ ಅವರಿಗೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಯಿತು. ಏನಂದರೆ ಹೇರ್ ಸ್ಟೈಲ್ ಯಾವುದೇ ಆಗಲಿ ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಮೇಯ್ನು ಬೇಸಿಕ್ ಚೆನ್ನಾಗಿ ಹಾಕ್ಬೇಕಲ್ವ. ಅದರಿಂದ ನಾನು ಸ್ಟಾರ್ಟಿಂಗೇ ಬೇಸಿಕ್ಕಿಂದನೇ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಫಸ್ಟ್ ಸ್ಟಾರ್ಟಿಂಗಿಂದನೇ ಕಲೀಲಿ ಅಂತೇಳ್ಬಿಟ್ಟು ಕಷ್ಟ ಇರೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಈಸಿಯಾಗಿರೋದು ಒಂದು ಕಲ್ತ್ಬಿಡ್ತಾರೆ ಅಂದ್ಕೊಳ್ಳಿ, ಮತ್ತು ಅದು ಫುಲ್ಲು ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಮತ್ತು ನಾವು ಕಷ್ಟ ಇರೋದನ್ನ ಹೇಳ್ಕೊಡಕ್ಕೆ ಹೋದ್ರೆ ಅವ್ರಿಗೆ ಅದು ಬರಲ್ಲ, ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ಸ್ಟಾರ್ಟಿಂಗಿಂದನೇ ಹೆಂಗೂ ಕಲಿತಿದ್ದಾರೆ, ಅದು ಕಷ್ಟ ಆದರೂ ಪರವಾಗಿಲ್ಲ, ಅದೇ ಥರ ಕಲೀಲಿ ಅಂತೇಳ್ಬಿಟ್ಟು ನಾನು ಆ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದು ಮುಗಿಸಿದ್ರು ನೋಡಿ ಹೇರ್ ಸ್ಟೈಲ್ ಯಾವ ಥರ ಬಂತು ಅಂತ. ಅದು ಸ್ವಲ್ಪ ತೆಗೆದು ಹಾಕ್ತಿದ್ರು, ಅವರಿಗೆ ಸ್ವಲ್ಪ ಅದು ಕಷ್ಟ ಆಗ್ತಿರೋದ್ರಿಂದ ಪರವಾಗಿಲ್ಲ, ಬೆಟರ್ ಅಂತ ಹೇಳ್ಬೋದು. ಫುಲ್ ಫಿನಿಶಿಂಗ್ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೂ ಬೆಟರ್ ಆಗೇ ಬಂತು. ನಾನು ಅದೇ ಹೇಳಿದೆ, ನಿಮ್ಗಿದು ಕಷ್ಟ ಅನಿಸಿದ್ರೆ ನೀವು ಮನೇಲೂ ಅದನ್ನೇ ಟ್ರೈ ಮಾಡಿ, ಇನ್ನೂ 1-2 ಸತಿ ಪರವಾಗಿಲ್ಲ ಅಂತಂದೆ. ಸರಿ ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ಅದು ಕಲ್ತಿದ್ದಾಯ್ತು ಅಂತಂದಮೇಲೆ ನೆಕ್ಸ್ಟ್ ನಾನು ಬಫ್ ಹೆಂಗೆ ಮಾಡೋದು, ಬ್ಯಾಕ್ ಬಲ್ಲಿ ಬಫ್ ಬರುತ್ತಲ್ವ, ಫ್ರಂಟ್ ಹೇರ್ ಸ್ಟೈಲ್ ಮಾಡಿಕೊಂಡು ಹಿಂದೆ ಬಫ್ ಬರುತ್ತಲ್ವ, ಅದು ಯಾವ ರೀತಿ ಬರುತ್ತೆ, ಅದನ್ನು ಮತ್ತೆ ಏನಂತ ಕರೀತಾರೆ, ಯಾವ ಥರ ನಾವು ಅದನ್ನು ಶೇಪ್ ತಗೋಬೇಕು ಅದೆಲ್ಲ ಇದರಲ್ಲಿ ನಾನು ಅವ್ರಿಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಅವರು ಮಾಡಿನೂ ತೋರಿಸಿದ್ದಾರೆ. ನೀವು ಅಷ್ಟೇ ನೋಡಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಾನು ಹೆಂಗೆ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ನೋಡಿ ಗೈಸ್. ಓಕೆ,
ಗೈಸ್ ಅದು ಚೆನ್ನಾಗಿ ಬಂದಿಲ್ಲ, ಅದಕ್ಕೇನೆ ಅದನ್ನು ಬಿಚ್ಚಿಸ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಮಾಡಿಸ್ತಾ ಇದ್ದೀನಿ. ಅಂದರೆ ಫಿನಿಶಿಂಗ್ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ಹೇಳ್ಕೊಟ್ಟೆ ನಾನು. ಹೇಳ್ಕೊಟ್ಮೇಲೆ ಮತ್ತೆ ಮಾಡಿದ್ದು ಇದು ಫಿನಿಶಿಂಗ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಪ್ರಾಕ್ಟೀಸ್ ಅಂದರೆ ಮೇನ್ ಇದೆ ಅಲ್ವಾ. ಚೆನ್ನಾಗಿ ಬಂದಿಲ್ಲ ಅಂದರೆ ತೆಗ್ದು ಇನ್ನೊಂದ್ಸತಿ ಮಾಡಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ರು ಫಿನಿಶಿಂಗ್ ಚೆನ್ನಾಗಿ ಬರಬೇಕಷ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಇವಾಗ ಅಂತ. ಅವರು ನೀಟಾಗಿ ಬಫ್ ಹಾಕೋವರೆಗೂ ನಾನು ಅದನ್ನು ಬಿಚ್ಚಿಸಿ ಮತ್ತೆ ಮತ್ತೆ ಹಾಕ್ಸಿದ್ದೀನಿ. ಇದು ಒಂದು 3 ಟೈಮ್ಸು ಟ್ರೈ ಮಾಡಿದ್ರು ಅವರು, ಆಮೇಲೆ ನೀಟಾಗಿ ಬಂತು. ನೆಕ್ಸ್ಟು ಇವಾಗ ಮನೆಗೆ ಹೋದ್ಮೇಲೆ ಮತ್ತೇನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೈಸ್ ನೋಡಿದ್ರಲ್ವಾ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅಂತ. ಏನೇ ಆಗಲಿ ಫುಲ್ ಅವರು ಡೀಟೇಲ್ ಆಗಿ ಅವರು ಕಲಿಯೋವರೆಗೂ ನಾನು ನೆಕ್ಸ್ಟು ಹೇಳ್ಕೊಡೋಲ್ಲ. ಯಾಕೆ ಅಂದರೆ ನಾವು 1 ಮಂತ್ ಅಂತ ಹೇಳಿದ್ಮೇಲೆ 1 ಮಂತಲ್ಲೇ ನಾವು ಎಲ್ಲ ಮುಗಿಸ್ಬೇಕು ಅಂತ ಏನಿಲ್ಲ. 1 ಮಂತ್ ಅಷ್ಟೊತ್ತಿಗೆ 1 ಟೈಮ್ ಅಂತ ಇರುತ್ತೆ ಅಷ್ಟೇ. 1 ಮಂತು ಅದರೊಳಗಡೆ ಅವರು ಕಲಿಬೇಕು ಅಂತ ಇರುತ್ತೆ. ಇಲ್ಲಿ ಏನಂದರೆ ಅವ್ರು ಕಲ್ತಿಲ್ಲ ಅಂದರೂ 1 ದಿನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ನನಗೆ. ನಾನು ಅದನ್ನು ಅವರು ಫುಲ್ ಕಲಿಯೋವರೆಗೂ ನಾನು ಇವಾಗ ಹೇಳ್ಕೊಟ್ಟಿರೋದನ್ನು ಅವ್ರು ಫುಲ್ ಫಿಲ್ ಮಾಡಿ ಅದನ್ನು ಕಲಿತು ಮುಂದಕ್ಕೆ ಹೋಗ್ಬೇಕಷ್ಟೆ. ಅದು ಬಿಟ್ಟು ನಾನು ಇವಾಗ ಅದು ನಿಮ್ಗೆ ಮಾಡೋಕ್ಕಾಗಲ್ಲ, ಅದು ನೆಕ್ಸ್ಟು ನೀವು ಟ್ರೈನಿಂಗ್ ಮಾಡ್ಕೊಳ್ಳಿ, ಇದು ಆಮೇಲೆ ಕಲ್ತ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟದು ನಾನು ಹೇಳ್ಕೊಡಕ್ಕೆ ಹೋಗಲ್ಲ. ಅದಕ್ಕೇ ಇವತ್ತು ಕ್ಲಾಸಲ್ಲಿ ಅಷ್ಟೇ ಆಯಿತು. ಯಾಕೆಂದರೆ ಅವ್ರಿಗದು ಮಾಡೋಕ್ಕೆ ಬಂದಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದರಿಂದ 1 ದಿನದಲ್ಲೇ ಅದು ಕಲಿಯೋದೂ ಆಗಲ್ಲ. ಯಾಕೆಂದರೆ ಇವಾಗ ನಾವೇನಾದರೂ ಒಂದು ಸತಿ ಮಾಡಿಬಿಟ್ಟು ಸರಿ ಇದು ಇಷ್ಟಕ್ಕೆ ಮುಗಿಸ್ರಿ, ನೆಕ್ಸ್ಟು ನೋಡೋಣ ಟೈಮ್ ಇದ್ದರೆ ಅದನ್ನು ಹೇಳ್ಕೊಡ್ತೀನಿ ಆ ಥರ ಎಲ್ಲ ಬೇಡ. ಇವತ್ತೇನಿದೆ ಅದನ್ನು ಪರ್ಫೆಕ್ಟಾಗಿ ಅವ್ರು ಮಾಡಿದ್ರ ನಿಮ್ಮದು ಪರ್ಫೆಕ್ಟ್ ಇದೆ ಅಂಥೇಳಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಅದರಿಂದ ಇವತ್ತು ಸ್ವಲ್ಪ ಕಡಿಮೆನೇ ಆಯಿತು. ಕಡಿಮೆ ಆದರೂ ಪರವಾಗಿಲ್ಲ, ನೀಟಾಗಿ ಕಲಿಬೇಕು, ಫಿನಿಶಿಂಗ್ ಬರಬೇಕು. ಯಾಕಂದರೆ ಅವರು ವರ್ಕ್ ಮಾಡಿದಾಗೂ ಅಷ್ಟೇ ನೀವು ಎಲ್ಲಿ ಕಲ್ತಿದ್ದು, ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳ್ತಾರೆ. ಇವಾಗ ನಾನು ಅಷ್ಟೇ, ನಾನು ಚೆನ್ನಾಗಿ ಮಾಡೋದಕ್ಕೆ ನೀವೆಲ್ಲಿ ಕಲ್ತಿದ್ದು, ನಿಮ್ಮ ಮ್ಯಾಮ್ ಯಾರು ಅಂತ ಕೇಳ್ತಾರೆ. ನಮಗೂ ಹೆಮ್ಮೆ ಇರುತ್ತಲ್ವ ಹೇಳ್ಕೊಳಕ್ಕೆ. ಅದಕ್ಕೇ ಇವಾಗ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ಅದು ಕೆಟ್ಟ ಹೆಸರು ನಮಗೆ ಬರುತ್ತೆ. ಎಲ್ಲಮ್ಮ ಕಲ್ತಿದ್ದು, ಯಾರಮ್ಮ ನಿಂಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿರೋರು, ಆ ಥರ ಬರುತ್ತೆ. ಅದರಿಂದ ನಾನೇನು ಮಾಡಿದೆ, ಫುಲ್ ಅದು ನೀಟಾಗಿ ಕಲೀರಿ, ಫುಲ್ ಕಲ್ತ ಮೇಲೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ ಹೇಳ್ದೆ. ಅವರೂ ಅಷ್ಟೇ ಒಪ್ಕೊಂಡ್ರು. ಸರಿ ಅಕ್ಕ, ನಾನು ಅದು ಫುಲ್ಲು ನಾನು ಕಲ್ತ್ಕೊಂಡ್ಮೇಲೆ ನೆಕ್ಸ್ಟು ಹೋಗೋಣ, ಇವಾಗ ಬೇಡ, ಇದನ್ನು ಫುಲ್ ಕಲ್ತ್ಕೊಂಡ್ಬಿಡ್ತೀನಿ ನಾನು, ಇದು ಪರ್ಫೆಕ್ಟ್ ಅಂತ ನನಗೆ ಪರ್ಫೆಕ್ಟ್ ಅಂತ ಬಂದಮೇಲೆ ನಾನು ಬೇರೆದನ್ನು ಕಲಿತೀನಿ ಅಂತ ಅಂದರು. ಅದಕ್ಕೇ ಇವತ್ತಿನ ದಿನ ಅಷ್ಟೇ ಅವರು ಕಲ್ತಿರೋದು. ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದೀನಿ. ಮಾಡಿದ್ರು ಅದನ್ನು ಅವರು ಫುಲ್ ಮಾಡಿದ್ಮೇಲೆ ನಾನು ಮನೆಗೆ ಕಳಿಸಿದ್ದು. ಟೈಮು 2 hours ಅಂತಲೇ ಹೇಳಿದ್ದು. ಆದ್ರೂ 1 ದಿನ ಹೆಚ್ಚು ಕಮ್ಮಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಟೈಮ್ ಲೇಟ್ ಆದರೂ ಪರವಾಗಿಲ್ಲ, ಅವರು ಅದನ್ನು ಮಾಡಿ ಮುಗಿಸಿನೇ ಮನೆಗೆ ಹೋದರು. ಅವ್ರು ನೀಟಾಗಿ ಕಲಿತು ಮಾಡಿದ್ರು. ಇಲ್ಲಿ ಮಾಡಿದ್ಮೇಲೆ ಅವ್ರಿಗೆ ಫಿನಿಶಿಂಗ್ ಬಂತು ಅಂದಮೇಲೆ ನಾನು ಅವ್ರನ್ನ ಮನೆ ಕಳಿಸಿದ್ದು. ಅವ್ರಿಗೆ ಮನೇಲೂ ಅಷ್ಟೇ ಪ್ರಾಕ್ಟೀಸ್ ಮಾಡ್ಕೊಬರೋಕ್ಕೆ ಹೇಳಿದ್ದೀನಿ. ಅವರು ಪ್ರಾಕ್ಟೀಸ್ ಮಾಡ್ಕೊಂಬಂದು ನಾಳೆ ನನಗೆ ಅದನ್ನು ತೋರಿಸ್ಬೇಕಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದರೆ. ನೆನ್ನೆ ಹೇಳ್ಕೊಟ್ಟಿದ್ದು ಅಷ್ಟೇ ಗೈಸ್. ನಾನು ನೆನ್ನೆ ಕರ್ಲ್ ಹೇಳ್ಕೊಟ್ಟಿದ್ನಲ್ವ, ಆ ಕರ್ಲ್ ಅಷ್ಟೇ ಮನೇಲಿ ಹೋಗಿ ಅವ್ರು ಇನ್ನೊಂದು ಸತಿ ಅದನ್ನು ಇಲ್ಲಿ ಮಾಡಿರೋದನ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಕೂಮ್ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿ ಕ್ರಿಂಪ್ ಮಾಡಿ ಮತ್ತೆ ಕರ್ಲ್ ಮಾಡಿ, ಪಾಪ ಅವರು ಅಷ್ಟೇ ತುಂಬ ಟೈಮ್ ತೊಗೊಂಡು, ಅಂದರೆ ಒಂದು 10 ಗಂಟೆ 11 ಗಂಟೆ ಆದರೂ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ರಂತೆ. ಮಾಡಿ ನನಗೆ ವೀಡಿಯೋ ಕಳಿಸಿನೇ ಅವ್ರ ಪಾಪ ಮಲ್ಕೊಂಡಿದ್ದಾರೆ. ಅವರು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಕಲಿಯಬೇಕು ಅನ್ನೋ ಹಠ ಇರಬೇಕಷ್ಟೆ. ನಾವು ಏನೇ ಕೆಲಸ ಆಗಲಿ ಆರಾಮಾಗಿ ಕಲಿಬೋದು. ಮನಸ್ಸಲ್ಲಿ ನಮಗೆ ಕಲಿಬೇಕು ಅನ್ನೋದು ಒಂದಿದ್ದರೆ ಇಷ್ಟೇ ಕಷ್ಟ ಕೆಲಸ ಆದರೂ ಆರಾಮಾಗಿ ಕಲಿತೀವಿ. ಅದೇ ಥರ ಅವರು ಅಷ್ಟೇ ಡೈಲಿ ಕಲಿತಾ ಇದ್ದಾರೆ ಗೈಸ್. ಆದರೆ ಒಂದು ಕರ್ಲ್ದು ಮಾಡಿದ್ರಲ್ವ, ಅದು ಮಾತ್ರ ಒಂದು ಸ್ವಲ್ಪ ಫ್ರಂಟ್ ಹೇರ್ ಸ್ಟೈಲ್ ಕರ್ಲ್ ಮಾಡಿದಾಗ ಫ್ರಂಟ್ ಹೇರ್ ಸ್ಟೈಲ್ ಮಾಡಿದ್ರಲ್ಲ, ಅದು ಬಂದಿಲ್ಲ ಅಂತ ಅವ್ರಿಗೆ. ಅವ್ರು ಬಂದು ನೆಕ್ಸ್ಟು ಇವತ್ತು ಅದನ್ನು ಏಳಿಸ್ಕೊಂಡು ಅದನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡಿದ್ರು. ಅದು ಪರ್ಫೆಕ್ಟಾಗಿ ಬಂತು ಅಂತ ಅಂದಮೇಲೆ ಅವರು ನೆಕ್ಸ್ಟ್ ಹೇಳ್ಕೊಡೋಕ್ಕೆ ಆಯಿತು. ಅದು ಅವರು ಕಲ್ತ್ಕೊಂಡ್ರು. ಇವತ್ತು ಅಷ್ಟೇ ಬಫ್ ಹಾಕೋದು ಹೇಳ್ಕೊಟ್ಟಿದ್ದೆ. ಫ್ರಂಟ್ ಹೇರ್ ಸ್ಟೈಲ ಬಫ್ ಹಾಕಿ ಫ್ರಂಟ್ ಹೇರ್ ಸ್ಟೈಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ಅಷ್ಟೇ ಇವತ್ತು ಕಲಿತು ಮಾಡಿ ತೋರಿಸಿದ್ರು. ನನ್ನದ್ರಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಸ್ಟೋರೇಜ್ ಆಗಿಬಿಟ್ಟು ಒಂದಷ್ಟು ವೀಡಿಯೋ ರೆಕಾರ್ಡ್ ಆಗೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ರೆಕಾರ್ಡ್ ಆಗಿಲ್ಲ. ನಾನು ರೆಕಾರ್ಡ್ ಆಗ್ತಿದ್ದೆ ಅಂದ್ಕೊಂಡು ನಾನು ಮಾಡಿ ಮುಗಿಸ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಎತ್ಕೊಂಡು ನೋಡ್ತೀನಿ ಅದು ಸ್ಟಾಪ್ ಆಗಿಬಿಟ್ಟಿದೆ ಅಷ್ಟಕ್ಕೇ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಸತಿ ಅದು ವೀಡಿಯೋಗೋಸ್ಕರನೇ ಮಾಡೋದು ಏನಕ್ಕೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸತಿ ಮಾಡಿದಾಗ ಎಷ್ಟೆಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೇ ಸುಮ್ಮನೆ ಆಗಿಬಿಟ್ಟೆ. ಬರೀ ಇವಾಗ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಅವರು ನಾಳೆ ಮಾಡ್ಕೊಂಡು ಬರ್ತಾರಂತೆ. ಅದನ್ನು ನಾನು
ಹೆಂಗೆ ಮಾಡಿದರು ಅಂತ ಹೇಳ್ಬಿಟ್ಟು ಅವರು ವೀಡಿಯೋಸ್ ಕಳಿಸಿದ್ರೆ ನಾನು ನಿಮಗೆ ಅದನ್ನು ಆದಷ್ಟು ಶೇರ್ ಮಾಡ್ತೀನಿ, ನೋಡೋಣ ಯಾವ ಥರ ಮಾಡಿದ್ರು ಅಂತ. ಓಕೆ ಗೈಸ್, ನೋಡಿದ್ರಲ್ವ ಯಾವ ಥರ ಕ್ಲಾಸ್ ನಡೀತಿದೆ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಗಿಟ್ಟಿದ್ದು. ಓಕೆ, ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.